ಆದ್ರೆ MLA ಆದವರು ಬರಬೇಕು, ಬಟ್ ಮನೆ ಒಳಗಡೆ ಬರಂಗಿಲ್ಲ ಅನ್ನೋದು ಒಂದು ಪದ್ಧತಿ. ಎಲ್ಲ ಒಂದ್ ಕಡೆ ದೇವಸ್ಥಾನಕ್ಕೆ ಬರ್ತಾನೆ ಅಂತ ತಂದಿರೋದು ಏನೋ ಒಂದು 100 ಮಾರು 200 ಮಾರು ಹೂ ನಾನು ಬಾಗ್ಲಿಗೆ ಇಟ್ಬಿಡ್ತಾರೆ. ಅವರು ಒಂದು ಇನ್ವಿಟೇಷನ್ಸ್ ನ ಕೊಡ್ತಾರೆ. ಎಲ್ಲ ಅವ್ರನ್ನ ಬಂದು ಬಳಗದವರು ಎಲ್ಲರೂ ಕೂಡ ಆ ಮನೆಗೆ ಬಂದಿದ್ದಾರೆ. ಎಲ್ಲ ಇನ್ನೊಂದು ಸ್ವಲ್ಪ ಹೆಜ್ಜೆ ಒಳಗಡೆ ಹೋದ ತಕ್ಷಣದಲ್ಲಿ ಅವರೇ ಹಿಂದೆ ನಾನೇನೋ ತಪ್ಪು ಮಾಡ್ತಿದ್ದೆ, ಸ್ನಾನ ಮಾಡದೆ ಬಂದ್ಬಿಟ್ಟೆ, ನಾನ್ ವೆಜ್ ಏನಾದ್ರು ತಿನ್ಕೊಂಡು ಮನೆ ಒಳಗಡೆ ಹೋಯ್ತಿದ್ದೀನಿ ಅನ್ನೋದು ಖಂಡಿತವಾಗ್ಲೂ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು, ಯಾಕೆ ಅವರು ಬೌದ್ಧ ಧರ್ಮಕ್ಕೆ ಹೋದ್ರು ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಮನಸ್ಸಿಗೆ ನೋವಾಗ್ತದೆ. ಈಗ ನಾನು ಕೂಡ 2018ರಲ್ಲಿ ಬಹುಶಃ ನನಗೊಂದು 28 ವರ್ಷ 29 ವರ್ಷ ಆಗಿತ್ತು ನಾನೊಬ್ಬ ಶಾಸಕನಾಗಿ. ಪ್ರಪ್ರಥಮ ಬಾರಿಗೆ ಅದು ನಾನು ಹೇಳ್ಬೇಕು ಹೇಳ್ಬಾರ್ದೋ ಗೊತ್ತಿಲ್ಲ, ಕೆಲವೊಂದು ಜೊತೆ ನಾನು ಹಂಚ್ಕೊಂಡಿದ್ದೀನಿ, ಕೆಲವೊಂದು ಕಡೆ ನಾನು ಹಂಚ್ಕೊಳಕ್ಕಾಗಿಲ್ಲ. ಆದ್ರೂ ಕೂಡ ಕೆಲವೊಂದು ನೋವಿನ ಸಂಗತಿ, ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡೋಕ್ಕೆ 2 ಮಾತುಗಳು ನನ್ನದು ಒಂದು ಉದಾಹರಣೆನ ನಾನು ಕೊಡ್ತೀನಿ. ಯಾಕಂದ್ರೆ ಕೆಲವೊಂದು ಎಲ್ಲೋ ಒಂದ್ ಕಡೆ ಯಾವುದು 2018ರಲ್ಲಿ ಪ್ರಥಮ ಬಾರಿಗೆ ನನ್ಗೆ ಅವತ್ತಿಗೆ ಬಲಗೈ ಸಮಾಜ ಅಂದ್ರೆ ಏನು, ಎಡಗೈ ಸಮಾಜ ಅಂದ್ರೆ ಏನು, ಇದ್ರ ಬಗ್ಗೆ ನನಗೆ ಅಷ್ಟು ಅರಿವಿರ್ಲಿಲ್ಲ. ಅವರು ಒಂದು ಇನ್ವಿಟೇಷನ್ಸ್ ನ ಕೊಡ್ತಾರೆ. ಎಲ್ಲ ಅವ್ರನ್ನ ಬಂದು ಬಳಗದವರು ಎಲ್ಲರೂ ಕೂಡ ಆ ಮನೆಗೆ ಬಂದಿದ್ದಾರೆ. ಒಂದು 3 ದಿನಗಳ ಕಾಲ ಗೃಹ ಪ್ರವೇಶವನ್ನ ಮಾಡ್ತಾರೆ. ನಾವೆಲ್ಲೋ ಇನ್ನೊಂದು ಸ್ವಲ್ಪ ಒಂದು ಹೆಜ್ಜೆ ಒಳಗಡೆ ಹೋದ ತಕ್ಷಣದಲ್ಲಿ ಅವರೇ ಹಿಂದೆಯಿಂದ ಹಾರ ಶಾಲು ಹಣ್ಣನ್ ಬುಟ್ಟಿ ಇರೋದೆಲ್ಲ ತಗೊಂಡು ಓಡ್ ಬರ್ತಾರೆ. ನಾನೇನೋ ತಪ್ಪು ಮಾಡ್ತಿದ್ದೆ, ಸ್ನಾನ ಮಾಡದೆ ಬಂದ್ಬಿಟ್ನಲ್ಲ, ನಾನ್ ವೆಜ್ ಏನಾದ್ರು ತಿನ್ಕೊಂಡು ಮನೆ ಒಳಗಡೆ ಹೋಯ್ತಿದ್ದೀನಿ ಅನ್ನೋದು ನನ್ನೊಂದು ಭಾವನೆ ಬಂದ್ಬಿಡ್ತಾರೆ. ಆದ್ರೆ MLA ಆದವರು ಬರಬೇಕು, ಬಟ್ ಮನೆ ಒಳಗಡೆ ಬರಂಗಿಲ್ಲ ಅನ್ನೋದು ಒಂದೊಂದು ಪದ್ಧತಿ ಇರ್ತದೆ. ಎಲ್ಲ ಒಂದ್ ಕಡೆ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನ ನೀಟಾಗಿರ್ತದೆ, ಎಲ್ಲಾ ಬಾಗ್ಲುಗಳು ಚೆನ್ನಾಗಿರ್ತದೆ, ದೊಡ್ಡದಾಗಿ ಹಾಕಿರ್ತಾರೆ. ದೊಡ್ಡ ಬಾಗ್ಲು ದೇವಸ್ಥಾನ ಅಂದ್ರೆ ದೊಡ್ಡ ಬಾಗ್ಲುಗಳು ಇರ್ತವೆ, ದೊಡ್ಡ ಡೋರ್ಗಳು ಇರ್ತವೆ. ನಾನು ಎಲ್ಲೂ ಕೂಡ ಸಾಮಾನ್ಯವಾಗಿ ಮಧ್ಯಾಹ್ನದ ಹೊತ್ತು ಇಲ್ಲ ಸಂಜೆ ಹೊತ್ತು ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ. ಈ ಊರಲ್ಲಿ ಕರೀತಾರೆ ಅನ್ನೋದೊಂದು ಸಾಂಪ್ರದಾಯಿಕವಾಗಿ ನಾನು ಬೆಳಿಗ್ಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ತಿಂಡಿ ತಿಂದೆ ದೇವಸ್ಥಾನಕ್ಕೆ ಹೋಗೋದು. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಯಲ್ಲಿ ಬ್ರಾಹ್ಮಣರಿಗಿಂತ ಹೆಚ್ಚಾಗಿ ನಾವು ಪೂಜೆಯನ್ನ, ನಮ್ಮ ಮನೆಯವರು ಇರ್ಬೋದು, ನಮ್ಮ ತಾಯಿಯವರು ಇರ್ಬೋದು, ಪೂಜೆಯನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ದೇವಸ್ಥಾನಕ್ಕೆ ಬರ್ತಾನೆ ಅಂತ ತಂದಿರೋದು ಏನೋ ಒಂದು 100 ಮಾರು 200 ಮಾರು ಹೂ ನಾನು ಬಾಗ್ಲಿಗೆ ಇಟ್ಬಿಡ್ತಾರೆ. ನಾನೇನಾದ್ರು ದೇವಸ್ಥಾನ ನನ್ಗೆ ಒಳಗಡೆ ಹೋಗ್ಬೇಕನ್ನೋದು ನನಗೇನು ಅಂತ ಇಂಟ್ರೆಸ್ಟ್ ಇಲ್ಲ. ನನ್ನ ಮನಸ್ಸಲ್ಲಿ ಭಗವಂತನ ಕೈ ಮುಗಿಬೇಕು. ಪ್ರತಿನಿತ್ಯ ನಾವು ಕೈ ಮುಗಿತೀವಿ, 2 ಗಂಧದ ಕಡ್ಡಿ ಹಚ್ಬೇಕು, ಮನೇಲಿ ಕೈ ಮುಗಿ ಬರ್ತೀನಿ ಹೊರತು ನಾನು ಅತಿ ಹೆಚ್ಚಾಗಿ ನಾನು ದೇವಸ್ಥಾನಗಳಿಗೆ ಹೋಗ್ಲೇಬೇಕನ್ನೋ ಪದ್ಧತಿ ನನಗಂತೂ ಇಲ್ಲ. ಭಗವಂತ ನನಗೆ ಕೈ ಮುಗಿಬೇಕು, ಜನಗಳೇ ನನ್ಗೆ ಆಶೀರ್ವಾದ ಮಾಡಿದಾರ, ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೇಕು. ದೇವರು ಎಲ್ಲಾನು ಕೂಡ ಎಲ್ರಿಗೂ ಒಂದು ಅವಕಾಶಗಳನ್ನ ಕೊಡ್ತಾನೆ. ಇವತ್ತು ದೇವರು ಯಾರಿಗೂ ಕೂಡ ಶಾಪನೂ ಕೊಡಲ್ಲ, ವರನೂ ಕೊಡಲ್ಲ, ಅವ್ನು ಕೊಡೋದು ಒಂದು ಅವಕಾಶ ಅಷ್ಟೇ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.